ಫೇಕ್ ರಿಜಿಸ್ಟರ್ ಮಾಡಿ ನನ್ನ ಮೋಸ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಪೇಪರ್ ಕೊಡಿ, ನಾನು ನಮ್ಮ ಲಾಯರ್ಗೆ ತೋರಿಸ್ತೀನಿ ಅಂದರೆ ಏನು ನಿನ್ನ ಮನೆ ರಿಜಿಸ್ಟರ್ ಆದರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ಇವರು ಫೇಕ್ ರಿಜಿಸ್ಟರ್ ಮಾಡಿಕೊಡ್ತಾರೆ. ಅಲ್ಲಿಂದ ನನಗೆ ಫೇಕ್ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ FIR ಮಾಡಿದ್ದಾರೆ 7 ಜನರ ಮೇಲೇ. ಶ್ರೀಧರು, ಸತ್ಯಕುಮಾರು, ಮಹೇಂದ್ರ ಕುಮಾರು, ಇನ್ಫೆಂಟು, ಸಂಧ್ಯಾ ಮೇಡಮು, ಸಂಧ್ಯಾ ಮತ್ತು ದೊಡ್ಡೇಗೌಡ ಇವ್ರ ಮೇಲೆ FIR ಆಗಿದೆ ಸರ್. ಇವಾಗ ನನಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ದುಡ್ಡು ಫೋಟೋನೂ ಇದೆ, ಕೊಟ್ಟಿರೋದು ಚೆಕ್ಗಳು ಇದೆ, RTC ಮಾಡಿದ್ದೀನಿ ಸರ್, ದುಡ್ಡು ಕೊಟ್ಟಿರೋ ಫೋಟೋನೂ ಇದೆ, DD ಇದೆ, ಚೆಕ್ನೂ ಇದೆ ಸರ್, ಕೊಟ್ಟಿರೋ ಪ್ರೂಫ್ ಎಲ್ಲ ಇದೆ ಸರ್. ಈಗ ಬರೀ 15 ಲಕ್ಷ ಕೊಡಿ ನಮಗೆ ಸಾಕು, ಆಮೇಲೆ ನಾವು ಆಫೀಸರ್ಗಳಿಗೆ ಅಲ್ಲಿ ಇಲ್ಲಿಗೆಲ್ಲ ಕೊಡಬೇಕು, ಅದು ನೀವು ಚೆಕ್ DD ಕೊಟ್ಟರೆ ಆಗಲ್ಲ, ನನಗೆ ಕ್ಯಾಶೇ ಬೇಕು ಅಂತ ಹೇಳ್ಬಿಟ್ಟು ಸಂಧ್ಯಾ ಮತ್ತು ದೊಡ್ಡೇಗೌಡರ ಆಫೀಸಲ್ಲಿ ಕಾಸು ಇಸ್ಕೊಂಡಿದ್ದಾರೆ ಸರ್. ಇಲ್ಲ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಸುರೇಶ್ ಅಂತ. ನಾ ಇಂದ್ರನಗರ ಡಬಲ್ ರೋಡಲ್ಲಿ ತಳ್ಳೋ ಗಾಡಿ ಹಾಕೊಂಡು ಫ್ರೈಡ್ ರೈಸ್ ಅಂಗಡಿ ಹಾಕೊಂಡಿದ್ದೀನಿ. 28 ವರ್ಷದಿಂದ ನಾನು ಅಲ್ಲಿ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿರೋದ್ರಿಂದ ನಮ್ಮ ಮನೆ ಒಂದು ತಗೋಬೇಕು ಅಂತ ಆಸೆ ಆಯಿತು. ಕಗ್ದಸ್ಪುರದಲ್ಲಿ ಕಲ್ಯಾಣ ಸುಂದರಂ ಮತ್ತು ಭವ್ಯ ಅನ್ನೋರು ಇನ್ಪೆಂಟ್ ಅವರು ಪರಿಚಯ ಮಾಡಿಸ್ಕೊಂಡು ಒಂದು ಮನೆ ಇಸ್ಕೊಡ್ತೀನಿ, ನಿನಗೆ ಮನೆ ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನಾನು ಸರಿ ಆಯಿತು ಅಂತ ತೋರಿಸಿ ಅಂತ ಹೇಳಿದರೆ ಹೋಗಿ ಮನೆ ನೋಡಿದ್ರಿ. 1,34,00,000ಕ್ಕೆ ಮಾತುಕತೆ ಆಗಿ ಅವರಿಗೆ ಕಲ್ಯಾಣ ಸುಂದರಂ ಮತ್ತು ಭವ್ಯಗೆ 80 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಸರ್. ಆ ಅಡ್ವಾನ್ಸ್ ಕೊಟ್ಟಾದ್ಮೇಲೆ ಅವರು ಅಡ್ವಾನ್ಸ್ ಇಸ್ಕೊಂಡು ಓಡೋಗ್ಬಿಡ್ತಾರೆ. ಒಂದು 8-9 ತಿಂಗಳು ಬರಲ್ಲ. ಆಮೇಲೆ ಸರಿ ಹಂಗೇನೆ ಒಂದು ವರ್ಷ 1.5 ವರ್ಷ ಹಂಗೆ ತಳ್ಕೊಂಡು ಬರ್ತಾ ಇದ್ದಾರೆ. ಕೇಳಿದ್ರೆ ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ರೆ ಇಲ್ಲ ಆಗಲ್ಲ ನನಗೆ, ನೀನೇನ್ ಮಾಡ್ಕೊಳ್ತೀಯ ಮಾಡ್ಕೊ, ಎಲ್ಲಿ ಕೇಸ್ ಮಾಡ್ತೀಯ ಮಾಡು ಅಂತ ಹೇಳ್ತಾರೆ. ನಿನ್ ಕೈಲಿ ಏನಾಗುತ್ತೆ ಮಾಡ್ಕೊ, ನಾನು ದುಡ್ಡನ್ನು ವಾಪಸ್ ಕೊಡಲ್ಲ, ರಿಜಿಸ್ಟರ್ ಮಾಡ್ಕೊಡಲ್ಲ. ಕಲ್ಯಾಣ ಸುಂದರಂ ಮತ್ತೆ ಭವ್ಯ ಇಬ್ರು ನಮ್ಗೆ ಎದುರಿಸ್ತಾರೆ, ನೀನೇನ್ ಮಾಡ್ಕೊಳ್ತೀಯ ಮಾಡ್ಕೊ ಅಂತ. ಅಲ್ಲಿಂದ ನನಗೆ ನಮ್ಮ ಫ್ರೆಂಡ್ ಇನ್ಪೆಂಟ್ ಅವರು ನಮ್ಮ ಅಂಗಡಿಗೆ ಊಟಕ್ಕೆ ಅಂತ ಬರ್ತಾರೆ. ಅವ್ರು ಊಟಕ್ಕೆ ಬಂದಾಗ ಹಿಂಗೆ ಏನಾಯ್ತು ರಿಜಿಸ್ಟರ್ ಮಾಡಿಕೊಟ್ರ ಇಲ್ಲ ಅಂತ ಕೇಳಿದಾಗ ನನಗೆ ಫ್ರೆಂಡ್ ಇದ್ದಾರೆ ರಿಯಲ್ ಎಸ್ಟೇಟು ಸತ್ಯಕುಮಾರು, ಮಹೇಂದ್ರ ಕುಮಾರು, ಶ್ರೀಧರು, ಜಾನ್ ಮೋಸಸ್, ಇನ್ಪೆಂಟ್ ಇವರೆಲ್ಲ ಸೇರಿ ಮಹೇಂದ್ರ ಕುಮಾರ್ ಇವರೆಲ್ಲ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಕರ್ಕೊಂಡೋಗಿ ಸಂಧ್ಯಾ ಮತ್ತೆ ದೊಡ್ಡೇಗೌಡ ಆಫೀಸ್ಗೆ ಲಾಯರ್ ಆಫೀಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದ್ಬಿಟ್ಟು 1,20,00,000 ಇವರು ನಾನು ಮಿಕ್ಕಿರೋ ಬ್ಯಾಲೆನ್ಸ್ ಕಲ್ಯಾಣ ಸುಂದರಮ್ಗೆ 54 ಲಕ್ಷ ಕೊಡ್ತೀರಿ, ಕೊಟ್ಬಿಟ್ಟು ನಿನ್ಗೆ ಅದೇನಿದೆ ನಮ್ಗೂ ಫೀಸ್ ಕೊಡಿ 60 ಲಕ್ಷ ಅಂತ ಹೇಳ್ತಾರೆ. ಸರಿ ನನ್ಗೆ 80 ಲಕ್ಷ ಹೋಗುತ್ತಲ್ಲ ಅಂತ ಹೇಳ್ಬಿಟ್ರೆ ಇವ್ರು ರಿಜಿಸ್ಟರ್ ಮಾಡ್ಕೊಡ್ತಾರ ಅಂತ ನಂಬಿಟ್ಟು ನಾನು ಮತ್ತೆ ದುಡ್ಡು ಕೊಡ್ತೀನಿ. ದುಡ್ಡು ಕೊಟ್ಟಾದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಫೇಕ್ ರಿಜಿಸ್ಟರ್ ಮಾಡಿ ನನ್ನ ಮೋಸ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಪೇಪರ್ ಕೊಡಿ, ನಾನು ನಮ್ಮ ಲಾಯರ್ಗೆ ತೋರಿಸ್ತೀನಿ ಅಂದ್ರೆ ಏನ್ ನಿನ್ ಮನೆ ರಿಜಿಸ್ಟರ್ ಆದ್ರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ಇವರು ಫೇಕ್ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಅಲ್ಲಿಂದ ನನಗೆ ಫೇಕ್ ರಿಜಿಸ್ಟರ್ ಅಂತ ಹೆಂಗೆ ಅಂತ ಗೊತ್ತಿರ್ಲಿಲ್ಲ. ಇವಾಗ ಕಲ್ಯಾಣ ಸುಂದರಂ ಮುಂದಿನ ನಮ್ಮ ಕೇಸಲ್ಲಿ ಕೋರ್ಟ್ಗೆ ಬಂದಾಗ ನಾನು ರಿಜಿಸ್ಟರ್ ಮಾಡಿಕೊಟ್ಟಿಲ್ಲರೋ ಅದನ್ನ ನೀನು ಮೋಸ ಹೋಗಿದ್ಯಾ ಅಂತ ಹೇಳಿದಾಗ ನಾವು ನಮ್ಮ ಲಾಯರ್ಗೆ ಹತ್ರ ತಗೊಂಡೋಗಿ ತೋರಿಸಿದಾಗ ನಮ್ಗೆ ಗೊತ್ತಾಯ್ತು ಇದು ಫೇಕ್ ರಿಜಿಸ್ಟರ್ ಮಾಡಿದಾರ ಅಂತ. ಇವಾಗ ಕೇಳಕ್ ಹೋದ್ರೆ ಅವ್ರನ್ನ ಈ ತರ ಫೇಕ್ ರಿಜಿಸ್ಟರ್ ಮಾಡಿದ್ರಲ್ಲ ಯಾಕೆ ಅಂತ ಕೇಳಕ್ ಹೋದ್ರೆ ಜೀವ ಬೆದರಿಕೆ ಹಾಕ್ತಾರೆ. ಜಾನ್ ಮೋಸಸ್ ಅನ್ನೋರು 188 ಕೇಸಲ್ಲಿ ಇವರು ಎಲ್ಲ ಲ್ಯಾಂಡ್ ಮ್ಯಾಪ್ ಸರ್, ನನಗೆ ಗೊತ್ತಿಲ್ಲ ಲ್ಯಾಂಡ್ ಮಾಫಿಯಾ ಅಂತ. ಅಲ್ಲಿಂದ ಫೋನ್ ಮಾಡ್ಬಿಟ್ಟು ಸತ್ಯಕುಮಾರ್ ಕಾನ್ಫರೆನ್ಸ್ ಕಾಲ್ ಹಾಕಿ ನನಗೆ ಜೀವ ಬೆದರಿಕೆ ಹಾಕ್ತಾರೆ. ನೀನು ಬೆಂಗಳೂರು ಬಿಟ್ಟು ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಓಡೋಗು, ಇಲ್ಲಾಂದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೇಳಿ ಎದುರಿಸ್ತಾರೆ. ಅಲ್ಲಿಂದ ನಾನು ಸರ್ ಎಲ್ಲಿ ಪೊಲಿಟಿಷಿಯನ್ ಯಾವ ಪೊಲಿಟಿಷಿಯನ್ಗೆ ಹೋದ್ರು ನ್ಯಾಯ ಸಿಗ್ತಾ ಇರಲಿಲ್ಲ. ಅಲ್ಲಿಂದ ನಾನು ನಮ್ಮ ಸರ್ ಜೊತೆ ನಾನು DCP ಆಫೀಸ್ಗೆ ಹೋಗ್ತೀನಿ. ಸರ್ ನನಗೆ ಈ ತರ ನ್ಯಾಯ ಕೊಡಿಸ್ಬೇಕು ಸರ್, ನನಗೆ ಎಲ್ಲಿಗೆ ಯಾವ ಸ್ಟೇಷನಲ್ಲಿ ಕೇಸ್ ತಗೊಳ್ಳಲ್ಲ ಅಂತ. DCP ಸರ್ ಮತ್ತೆ ACP ಸರ್ ನಮ್ಮ ಬೈಪ್ನಳ್ಳಿ ಇನ್ಸ್ಪೆಕ್ಟರ್ ಸರ್ ಸೇರಿ ನನಗೆ ಇವಾಗ ನ್ಯಾಯ ಕೊಡಿಸ್ತೀನಿ, ನೀನು ಮೋಸ ಆಗಿರೋದು ಹೌದು ಅಂತ ಹೇಳ್ಬಿಟ್ಟು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ FIR ಮಾಡಿದ್ದಾರೆ 7 ಜನರ ಮೇಲೆನೆ. ಶ್ರೀಧರು, ಸತ್ಯಕುಮಾರು, ಮಹೇಂದ್ರ ಕುಮಾರು, ಇನ್ಫೆಂಟು, ಸಂಧ್ಯಾ ಮೇಡಮು, ಸಂಧ್ಯಾ ಮತ್ತೆ ದೊಡ್ಡೇಗೌಡ ಇವ್ರ ಮೇಲೆ FIR ಆಗಿದೆ ಸರ್. ಇವಾಗ ನನಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. FIR ಆಗಿರೋದ್ರಿಂದ ನನಗೆ ನಮ್ಮ ಸರ್ಗಳಿಗೆ ನನಗೆ ಧನ್ಯವಾದ ಹೇಳಬೇಕು ಅಂತ ಬಂದು ಮಾಡ್ತಾ ಇದ್ದೀನಿ.
ಯಾಕಂದ್ರೆ ಇವಾಗ ನಾನು ಎಲ್ಲಿ ಹೋಗಿ ನ್ಯಾಯ ಸಿಕ್ಕಿಲ್ಲ. ಇವಾಗ ಇಲ್ಲಿ ಹೋಗಿರೋದ್ರಿಂದ DCP ಸರ್ ಮತ್ತೆ ACP ಸರ್ ನಮ್ಮ ಇನ್ಸ್ಪೆಕ್ಟರ್ ಸೇರಿ ಇವಾಗ FIR ಆಗಿರೋದ್ರಿಂದ ನನಗೆ ಇವಾಗ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ನಮ್ಗೆ ಅವರೇ DCP ಸರ್ ಮತ್ತೆ ACP ಸರ್ ಇವರೇ ದೇವರು ಅನ್ಕೊಂಡು ನಾನು ಅವರಿಗೆ ಧನ್ಯವಾದ ಟೋಟಲ್ ಸರ್ ಬಂದು 2,15,00,000 ಮನೆಗೆ ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಫಸ್ಟ್ ನೀವು ಅಡ್ವಾನ್ಸ್ ಕೊಟ್ಟಿದ್ರಲ್ವಾ, ಏನಾದ್ರು ಪ್ರೂಫ್ ಇದೆ? ಪ್ರೂಫ್ ಇದೆ ಸರ್. ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಕಲ್ಯಾಣ ಸುಂದರಂ ಮತ್ತೆ ಭವ್ಯ ಇಬ್ರು ಸೈನ್ ಹಾಕಿ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರೆ. ದುಡ್ಡು ಫೋಟೋನು ಇದೆ, ಕೊಟ್ಟಿರೋದು ಚೆಕ್ಗಳು ಇದೆ, RTC ಮಾಡಿದೀನಿ ಸರ್. ದುಡ್ಡು ಕೊಟ್ಟಿರೋ ಫೋಟೋನು ಇದೆ, DD ಇದೆ, ಚೆಕ್ನು ಇದೆ ಸರ್. ಕೊಟ್ಟಿರೋ ಪ್ರೂಫ್ ಎಲ್ಲ ಇದೆ ಸರ್. ಈಗ ನೀವು ಲಾಯರ್ ಕೊಟ್ಟಿದ್ದೀರಲ್ಲ ದುಡ್ಡು, ಅದಕ್ಕೆ ಡೀಟೇಲ್ಸ್ ಎಲ್ಲ ಇದೆಯಾ ಸರ್? ಅಗ್ರಿಮೆಂಟ್ ಮಾಡಿದ್ದಾರೆ. ಅಗ್ರಿಮೆಂಟ್ ಮಾಡ್ಕೊಂಡು ಫಸ್ಟ್ ಅವ್ರು ಮಾಡ್ಕೊಂಡಿರೋದು ಬರೀ 15,00,000 ಕೊಡಿ ನಮ್ಗೆ ಸಾಕು, ಆಮೇಲೆ ನಾವು ಆಫೀಸರ್ಗಳಿಗೆ ಅಲ್ಲಿ ಇಲ್ಲಿಗೆಲ್ಲ ಕೊಡ್ಬೇಕು, ಅದು ನೀವು ಚೆಕ್ DD ಕೊಟ್ರೆ ಆಗಲ್ಲ, ನನಗೆ ಕ್ಯಾಶೇ ಬೇಕು ಅಂತ ಹೇಳ್ಬಿಟ್ಟು ಸಂಧ್ಯಾ ಮತ್ತೆ ದೊಡ್ಡಗೌಡರ ಆಫೀಸಲ್ಲಿ ಕಾಸು ಇಸ್ಕೊಂಡಿದ್ದಾರೆ ಸರ್. ಹಾ, ಕ್ಯಾಶ್ ಬಂದು 35,00,000 ಕೊಟ್ಟಿದ್ದೀನಿ ಸರ್. ಅದರಿಂದ ಕೇಳಕ್ ಹೋದ್ರೆ ಅವರು ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಸರ್. ನನಗೆ ತುಂಬಾ ಭಯ ಆಗುತ್ತೆ. ನಮ್ಗೆ ಬೆಂಗಳೂರಲ್ಲಿ ಇರೋದೇ ಬೇಡ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇದ್ದಾರೆ. ಅದರಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಂಪ್ಲೇಂಟ್ ಎಲ್ಲ ಆಗಿದೆ ಸರ್. ಸರ್ ಇವಾಗ FIR ಆಗಿದೆ. ಇವಾಗ ನನಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ ಇದೆ. ಅರೆಸ್ಟ್ ಯಾರನ್ನು ಮಾಡಿಲ್ಲ ಸರ್. ಇಷ್ಟು ದಿವಸ ಗಂಟ ಯಾರನ್ನು ಅರೆಸ್ಟ್ ಆಗಿಲ್ಲ. ಅರೆಸ್ಟ್ ಆಗಿರೋ ಇನ್ನು ನೋಡ್ಬೇಕು ಸರ್. ಇವಾಗ ಮಾಡ್ತೀರಿ, ಮನೆ ಸ್ಟೇಷನ್ ಹೇಳಿದ್ರೆ ನೋಡೋಣ, ಮಾಡ್ತೀರಿ, ಇನ್ನು ನೋಟಿಸ್ ಕಳಿಸಿದೀನಿ ಅಂತ ಹೇಳಿದ್ದಾರೆ ಸರ್. ಎಲ್ಲ ಕಳಿಸಿದ್ದಾರೆ ಸರ್. ಯಾವ್ದು ಅರೆಸ್ಟ್ ಆಗಿಲ್ಲ ಇನ್ನು.